ದೇವ್ರು ನನಗೆ ಇಷ್ಟ್ಯಾಕ್ ಕಷ್ಟ ಕೊಡಕತ್ತಾನ. ನಡ ನೀರಾಗ ನನ್ ಗಂಡನ್ ಕರ್ಕೊಂಡ ಮಕ್ಳಿಗೋಸ್ಕರ ಬದುಕನಂದ್ರ, ಆದ್ರೆ ಈಕಿ ನನ್ ಕುತ್ತಿಗೆ ಕೊಯ್ದೋದ್ಲು. ನಾ ಏನ್ ತಪ್ಪ ಮಾಡೀನಿ? ನನ್ ಮಗಳ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿದ್ದೆ, ಆದ್ರ ಆ ನಂಬಿಕೆ ಎಲ್ಲ ಕಳ್ಕೊಂಡ್ಲು. ಊರಾಗ ಎಲ್ಲಾರು ಹೇಳಿದ್ರು, ನಾ ಯಾರ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಯಾಕಂದ್ರ ನನ್ ಮಗಳನ್ನ ನಾ ನಂಬಿದೆ. ಆದ್ರೆ ಈಕಿ ನನ್ ನಂಬಿಕೆ ಕೆಡಿಸಿ ಹೋಗ್ಬಿಟ್ಲು. ನಿಮ್ಮ ಅಕ್ಕಂತ್ರ ಓಡಿ ಹೋದ್ಲು. ನೀನ ಹಂಗ ಮಾಡ್ರು ಗಿಡಿಯವ್ವ. ಆಕೆ ಆತರ ಮಾಡ್ತಾಳ, ನಾನು ಆತರ ಮಾಡ್ತೀನಿ ಬೇವ. ನನ್ ನಂಬ ಬೇವ, ನಾ ಆತರ ಮಾಡಲ್ಲ. ನನ್ ನಂಬ ಬೇವ. ಆಕಿ ಹಿಂಗ ಅಂತದ್ಲು, ನನ್ ನಂಬು ಬೇವ ಅಂತದ್ಲು. ನಂಬಿದಕ್ಕ ಸರಿಯಾಗಿ ಕೈ ಕೊಟ್ಟಲ್. ನಿಮ್ಮಪ್ಪ ಸತ್ತಾಗ ಮನ್ಯಾಗ ಏನು ಇದ್ದಿಲ್ಲ. ನಾನು ಬಿಸಿಲು ಮಳಿ ಅನ್ಲಾರ್ದನ ದುಡುದು ನಿಮ್ಮನ್ನ ಸಾಕಿದೆ, ನಿಮ್ಗೋಸ್ಕರ ಜೀವನ ಮಾಡಕತ್ತೆ. ಆದ್ರೆ ಇಂಥದ್ದು ಮಾಡಿದ್ರಲ್ಲಿ ಹೆಂಗಾರ ಬದುಕ್ಬೇಕ್ ನಾವು, ನಿಮ್ಮನ್ನ ಹೆಂಗಾರ ನಂಬಕ್ ನಾವು. ಅಂತ ಮಗಳು ಇರೋ ಬದ್ಲಿ ಸತ್ರೆಷ್ಟೋ ಚಲೋ ಆಕಿತ್ತು. ಯವ್ವ ಹಂಗೆಲ್ಲ ಮಾತಾಡ್ಬೇಡ್ಬೇ, ಮನ್ಸಿಗೆ ಬಾಳ ನೋವಾಗತ್ತ. ನಿನ್ಕಿನ ಬಲ ನನಗ್ ಜಗ್ಗ ನೋವಾಗೈತವ. ಶಾಂತ ಬಾಲೆ ಶಾಂತ ಆಗಿದ್ದಾಗೆ ಸಮಾಧಾನ ಮಾಡ್ಕೇಳಿ. ಏನಂತ ಸಮಾಧಾನ ಮಾಡ್ಕೋಬೇಕ್ಲೆ? ಎಷ್ಟು ನಂಬಿಕೆ ಇಟ್ಟಿದ್ದೀವ್ರ ಮ್ಯಾಗ ನಾನು, ಆದ್ರ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಹೋಗ್ಬಿಟ್ರಿ ಇವ್ರು. ಶಾಂತ ಈಗ ಆಗಿದ್ದಾಗೈತಿ, ಅದನ್ನ ನೆನ್ಸ್ಕೊಂತ ಕುಂತ್ರ ಮುಂದಿದ್ದಾಗಲ್ಲ. ಇನ್ನ ಬೇಕ್ ಮಗಳದ ಆಕಿನ ಸಂಬಂಧ ಜೀವನ ನಡೆಸು. ಏನಂತ ಇದ್ದಾಗೈತ್ಲೆ ಅಪ್ಪ. ನಂಬಿದ್ದೀವ್ರ ಮ್ಯಾಗ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಹೋಗ್ಬಿಟ್ರು. ಹಿಂಗ್ ಮಾಡಿದ್ರ ಈಗ ಅದನ್ನ ನೆನ್ಸ್ಕೊಂತ ಕುಂತ್ರ ಆಗಲ್ಲ ಶಾಂತ. ಆಕಿ ನಿನ್ ಮಗಳ್ ನೋಡು, ಕರೆಕ್ಟ್ ಆಗ ಅಡ್ಗೆ ಮಾಡ್ರಿ. ಆಕಿ ಹೋದಕ್ಕೆ ಹಾಳಾಗ್ ಹೋಗ್ಲತ್ತಾಗ ಇನ್ ಮುಂದ ನೋಡ್ಕೊಳ್ಳೋ ಜೀವನಾನ. ಎದ್ ಬಾವೇ ಅಡ್ಗೆ ಮಾಡೋಗ ಹೋಗ. ನೀ ಹೇಳ್ಕತ್ ಕುಂತ್ರ ಏನಾಗಲ್ಲ, ಎದ್ ಬಾ. ಆತ ಆಗಿದ ಎದ್ ಬಾ, ಎದ್ ಬಾ, ಎದ್ದಾಳ. ಮಚ್ಚ ನಾ ಬೆಂಗಳೂರಾಗಿತ್ತಲ್ಲ, ದೇವರಾಜ್ 500 ರೂಪಾಯಿ ಮಾಡ್ಕೊಂಡಿದ್ದ. ವಾಪಸ್ ಸಾಯಂಕಾಲ ಇದೆ ಅವನು. ನಿನ್ನ ಹತ್ರ 500 ರೂಪಾಯಿ ಕೊಡ್ತಾನೆ. ಯಾಕ ನಿನ್ನ ಹತ್ರ ಇಸ್ಕೊಂಡಾನ? ನನ್ನ ಹತ್ರ ಮೊನ್ನೆ ಹಾಕ್ತಂದಂತೆ. ಹಾಕಿ ಅವನು ಇಸ್ಕೊಂಡ್ಬಿಟ್ಟಾನ. ಅವ್ನು ಹೋದ್ನ ಬೇರೆ ಉಂಡಿ ಹೋದಾಗ ವಾಪಸ್ ಕೊಡ್ತಾನೆ ಇಲ್ಲ ಲೇಪ. ಕೊಟ್ಟಂತ ನಂಗ ನಾನು ಹಾಕ್ಬಿಟ್ಟಪ್ಪ. ಏನಲ್ಲ ಇವಳ ಇವಳ ಅಕ್ಕ ಮಣ್ಣು ಓಡೋದಲ್ಲ, ನಿಂಗೆ ಗೊತ್ತಿಲ್ಲ? ಓಡಗಳು ಇಡೀ ಊರ್ಲೆ ಗೊತ್ತು, ನಿಂಗೆ ಗೊತ್ತಿಲ್ಲ? ಗೊತ್ತಿಲ್ಲ ಮಗ. ಅಕ್ಕಂತ ಓಡಗಳ ಟ್ರೈ ಮಾಡೋಣ ಚಂದದಾಳ ಗಂಡ. ಇದೊಂದು ಚಾನ್ಸ್ ನಾನು ಕೊಟ್ಬಿಡ ಮಗ. ನಾ ಟ್ರೈ ಮಾಡ್ತೀನಿ, ಬಿಟ್ಟು ಬಿಡಲ್ಲ. ನಾವು ಒಂದ್ಸಲ ಟ್ರೈ ಮಾಡ್ತಾನೆ. ಏಯ್ ನೀ ಮಾಡಿದ್ದಕ್ಕೆ ಹೋದ್ ನೋಡ್ಲಿ ಮಗನ. ಇವತ್ತು ನೀ ಜಳಕ ಮಾಡಿ ಬಂದಿಲ್ಲ, ನೀ ಮಾಡಿ ಬಿಡ್ಬೇಕಾಕಿ ಮಗನ. ಹಿಡ್ಕೊ, ನಿನ್ ಸಂಬಂಧನ ಎಲ್ಲ ಫುಲ್ ಹೊಡಕಿ. ನನ್ ಸಂಬಂಧ ಅಂತ ಮಗ ನನ್ ಮೇಲೆ ಹಾಕ್ಬಿಡ್ತಿ ಎಲ್ಲ. ಏ ಹೋಗ್ಲಿ ಬಿಡ್ಲಿಯಪ್ಪ, ನಿನಗಾದ್ರೆ ನಿನಗ ನನಗೆ ದೋಸ್ತ ಅವಳಂತ ನೋಡ್ಬಿಟ್ಟಿವಿ. ಬಿಡದ ಬೇಡ. ಸರಿ ಮಗ, ಹೆಂಗಂತಿ? ಸರಿ ಸರಿ, ಇವತ್ತಿನ ತನ ಟ್ರೈ ಮಾಡ. ಆಯ್ತಾ? ನಿನಗಾದ್ರೆ ನಿನಗ, ನನಗ ಆಯ್ತು. ಏನೋ ನಡ್ಸಿರಲ್ಲ, ಸುಮ್ಮನೆ ಕುಂತಿದ್ವಿ ಅಲ್ಲಿ. ಏನು ಲೇ ಒಂದ್ ತಾಸ ಆದ್ ನಿಮ್ಮ ನೋಡಕತ್ ನೀವೇನ್ ಹಾಕಿಕತ್ ನಡ್ಸಿರಿ ಅಂತೇಳಿ. ಅಲ್ಲೇ ಭೀಮಾ ಗುರ್ದಪ್ಪ, ನಿಮ್ ಮನ್ಯಾಗ ಅರ್ಥಂಗಿರಲ್ಲ ಅದರನಿಲ್ಲ. ಊರಾಗಿಲ್ಲ ನಾವೇನ್ ಮಾಡಿಲ್ಲ. ಅಲ್ಲಲ್ಲ ಆತ ಊರಾಗಿಲ್ಲದ್ ಮಾಡಿಲ್ಲ ನೀವು. ಅಲ್ಲಿ ಹೋಗ್ಬಿಡ್ದಪ್ಪ. ಅವ ಅಂತ ಶಾಲಿ ಕಲ್ತಲ್ಲ ಬರೀ ಹಿಂಗ ಊರಾಗ ತಿರ್ಗಾಡ್ತಾನವ. ಅವ ಅನ್ಎಜುಕೇಟೆಡ್ ಅದಾನ. ನೀನು ಓದಿದಿ, ನಿನಗೂ ಗೊತ್ತಾಗಲ್ಲ. ಗೊತ್ತಾಗತ್ತೇನ್ ನಿನಗೆ? ಅಣ್ಣ ಶಾಲಿ ಕಲ್ತಾರ ಇಂಥವೆಲ್ಲ ಮಾಡೋದು. ಮಾಡ್ಲಿಲ್ಲ ಇವತ್ತಿನ ಕೆಲಸ ಮಾಡ್ಬಿಡ್ತಾರ ಹೊಲ್ದಾಗ. ನಾಳೆಗೆ ಕಲ್ಸ್ಬೇಕಲೇ. ನಾವು ಕಲಿಯೋದು
ಅನ್ನೋದು ಕಾಲಚಕ್ರ ಅನ್ನೋದು ಮುಂದೆ ನಿದ್ರಂಗಿಲ್ಲ ಎಲ್ಲಾರ ಕಡೆ ಹೆಗ ಹಿಂಗ್ ತಿರುಗ್ತಾ ಇರ್ತೈತಿ ಅವಾಗ ಗೊತ್ತಾಕತಿ ನಿಮಗ ಕಷ್ಟ ಅಂದ್ರೆ ಏನದು ಜೀವನ ಅಂದ್ರೆ ಅರ್ಥ ಆಗಲ್ಲ ನಿಮ್ಗ. ಲೇ ನಿಮ್ಗೊಂದ್ ವಿಷಯ ಗೊತ್ತೇನ್ಲೇ ಏನ್ಲೇ ಆಕಿ ಶಾಂತಕ್ಕನ್ ಮಗಳು ಅದ ಯಾವನ ಜೊತೆ ಓಡಿಗಳ ಅಂತ ಯಾವನ ಜೊತೆ ಓಡಿಗಳ ಎಷ್ಟ್ ದಿನ ತೂಗಿ 2 ದಿನ ಆತಂತ್ಲೇ 2 ದಿನ ಆತ ಆ ಬಿಡಾಡಿ ಎಂದು ಓಡಾಡ್ತದ ನೋಡು ಓಣ್ಯಾಗ ಎಷ್ಟ್ ಚಂದ ಇದ್ಲೇ ಯಾವನ ಪುಟ ಓಡಿಗ ಹಾಳಾತ್ ನೋಡು ಹ್ಞೂನ್ಲೇ ಅಕ್ಕ ಸೈಲೆಂಟ್ ಇದ್ದಾರ ನಂಬಾರ್ದಂತಂದ ಅವ್ರ ತಂಗಿ ಆಕಿನ ಅವ್ರ ಅಕ್ಕ ನಂಗ ಕಲ್ತಿರ್ಬೇಕು ನೋಡು ಹ್ಞೂನ್ಲೇ ದೊಡ್ಡವ್ರ ಶಾಲಿ ಮತ್ ನಾನು ಅಕ್ಕ ಆಕಿ ನಂಬಲ್ಲವ ಯವ್ವ ಆಕಿ ಅದಾಳದಕ್ಕೆ ಅವ್ರ ತಂಗಿ ಆರವ್ವ ಪಾಪ ಬಿಸಿಲು ಅನ್ನಂಗಿಲ್ಲ ಮಳಿ ಅನ್ನಂಗಿಲ್ಲ ದುಡಿತಾಳ ಹಂಗ ಕಟ್ಟಿ ದುಡ್ದಂಗ ಪಾಪದ ಅವ್ರ ಒಳ ಕುಂತಾಳ ಆಳಿ ಬಿಳ್ಳೆ ಅಂತ ಮಕ್ಕಳನ್ನ ಎತ್ರ ಅಕ್ಕತಿ ನಮಗೇನ್ ಅವ್ರ ರಾತ್ರಿ ಏನೋ ಬಿಟ್ರೆ ಆಕಿ ಸಣ್ಣ ಮಗಳು ಆಕಿ ಸಣ್ಣ ಮಗಳು ಪಕ್ಕ ನಮ್ ಕೈ ಕಡ್ಡಿ ಕೊಟ್ಟಕೊಳ್ಳಿ ಹೋಗೋದಲ್ಲ ಬಿಟ್ಟ ಆ ಪರಿಸ್ಥಿತಿನ ಅವ್ರ ಮಕ್ಳು ಅರ್ಥ ಮಾಡ್ಕೋಬೇಕು ಲವ್ ಗಿವ್ ಅಂತಂದ್ ಯಾವನಾರ ಪುಟ್ಟ ಓಡೋದ್ರ ಅವ್ರವ್ವ ಅವ್ರಪ್ಪ ಅಮ್ಮ ಕಷ್ಟ ಪಟ್ಟಿರೋದು ಅವ್ರಿಗೇನ್ ಗೊತ್ತಿರಲ್ಲ ಅದು ಆ ಲವ್ ಈ ಲವ್ ಅಂತ ಓಡೋದ್ರ ಕೈ ಕೊಟ್ಟು ಹೋದಂಗಲ್ಲ ಅದು ಎತ್ತಾಯ್ತ ಅಂದಿಗೆ ಮೋಸ ಮಾಡ್ದಂಗ ಆಗಲ್ಲ ಅದು ಅವ್ರ ಅರ್ಥ ಮಾಡ್ಕೋಬೇಕು ಅದನ್ನ ಹಂಗ ಮಾಡಬೇಕು ಇದೇನ ಬಿಟ್ಟು ಎಲ್ಲರ ಸತ್ರ ಚಲೋ ಆಗುತ್ತೆ ಹೌದ್ಲೇ ನೀ ಹೇಳ ನಿಜ ನಿಮಗ್ ಮಂದಿ ವಿಷಯ ಬಿಟ್ರೆ ಮತ್ ಬೇರೆ ಮಾತಾಡಕ್ ಏನ್ ಕೆಲ್ಸನೇ ಇಲ್ಲ ನಿಮಗ ನಾವೇನು ಇರಾದ್ ಮಾತಾಡಕತ್ತೀವಿ ಇಲ್ದಾರ ಮಾತಾಡಕತ್ತಿಲ್ಲ ನಿಮ್ಮ ಅಕ್ಕ ಓಡೆಗಳ ಅಕ್ಕ ಮಾತಾಡಕತ್ತೀವಿ ಇದ ಮಾತಾಡಿದ್ದೀನೋ ಮಾತಾಡ ಹೇಳ್ತೀನಿ ಮಗ ಆ ರಕ್ಕನಂಗ ಇದ ಅಕ್ಕತ್ ನೋಡ ಎಷ್ಟ್ ಸೊಕ್ಕೈತ್ ನೋಡ ಆಕಿಗೆ ಇಟ್ಟು ಆ ರಕ್ಕನ್ ಬುದ್ಧಿ ಆಕಿಗೆ ಅಂತ್ರ ಆ ರಕ್ಕ ಹೋದ್ರೆ ಬುದ್ಧಿ ಬಂದಿಲ್ಲ ಆಕಿಗೆ ಲೇ ಬಟ್ಟೆ ಹಾಕದ ಎಷ್ಟತ್ಲೇ ಅದ ಬಟ್ ಬ್ಯಾಡಿದ್ದು ಬೇವ ಏನ್ ಬಟ್ಟೆ ಹಾಕತ್ತಿ ಏನ ಯಾವನಾರ ನೋಡಕತ್ತಿ ನೀನು ನಿಮ್ಮ ಅಕ್ಕನಂಗ ಆಗ್ಬಿಡು ಬೇ ನೀ ಹೊಳ ಬಳ ಪದೇ ಪದೇ ಅಕ್ಕಿಗ ನನಗ್ ಹೊಲ್ಸಕ್ ಹೋಗ್ಬೇಡ ನೀನ ಇದ ಲಾಸ್ಟ್ ನೋಡು ಹೋಲೇ ಹೋಗ ನಿಮ್ಮಂತ ಬಿಡಾಡ್ಯಾರ ಕಟ್ಕೊಂಡು ಏನಾಯ್ತು ನಮ್ಗ ಯವ್ವ ಯವ್ವ ಊಟ ಮಾಡ್ ಬಾ ಬೇ ಯವ್ವ ಊಟ ಮಾಡ್ ಬಾ ಊಟನೂ ಅಲ್ಲ ಯಾವ್ದು ಅಲ್ವಾಲೆ ಬೇ ಯವ್ವ ಆಯ್ಕೆ ಮಾಡಿ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಕೊಡಕತ್ತಿ ಬೇ ನೀನ ಯಾರ್ ನಂಬಕ್ಕು ಯಾರ್ ಬಿಡ್ಬೇಕು ಎಲ್ಲಿ ನೀನು ನಿಮ್ಮ ಅಕ್ಕನಂಗ ಓಡಕ್ಕೇನ ಬೇ ಆಯ್ಕೆ ಓಡಗ ಅಂತ ನಾನು ಹಂಗೇನ್ ಮಾಡಂಗಿಲ್ಲ ನನಗ ಆಕಿಗೆ ಹೊಲ್ಸಾಕ್ ಹೋಗ್ಬೇಡ ನೀನ ನಾ ಊಟಕ್ಕೆ ಕರೆಯಕ್ ಬಂದಿದ್ದಕ್ಕಲ್ಲ ಇಷ್ಟೆಲ್ಲ ಮಾತಾಡಕತ್ತೀನಿ ನೀನ ಏನ್ ಇವಾಗ ನಾ ಇದ್ರನ ಅಲ್ಲ ನಿಮ್ಗೆ ಎಷ್ಟೆಲ್ಲ ತೊಂದ್ರೆ ನಾನು ಹೊಕ್ಕಿನ ಹೇಳ ಹೋಗ್ರಲೇ ಹೋಗ ನಿಮ್ಮ ಅಕ್ಕನಂಗ ನೀನ ಹಾಕಿ ಹೋಗತ್ತಾಗ ಹೋಗ ನಿಮ್ಗ ನಿಮ್ಮ ಬಿಡಾಡ್ಯಾರ ಇದ್ರಷ್ಟು ಬಿಟ್ರಷ್ಟಿವೆ ಅಂತಾವ್ ನಡುವುದಾಗ ಕಡಲಿ ಬುಡಗ ಏನ್ ಬೇತ್ಯ ಈತ ಹೊಂಟಿದ್ದಿ ಇದ ಕಬಡ್ಡಿ ಆಡಕ್ ಹೊಂಟೇನ್ ಬೇತ್ಯ ಹೌದನ ಎತ್ತಿ ಬರ್ತೀನ ಕಬಡ್ಡಿ ಆಡಕ ಬಾ ಕಬಡ್ಡಿ ಆಡಕ ಜಿಟ್ಟೆ ನನ್ ಕಬಡ್ಡಿ ಆಡ ವಯಸ್ಸಲ್ಲ ಹೋಲ್ ಬಿಡೋದು ಐಶನ್ ಎಲ್ಲಾರು ನೋಡಿ ಎಲ್ಲ ಕಳಿಸತ್ತಾಗ ಇಲ್ಲ ಬೇತ್ಯ ಸರಿ ಅಲ್ಲೆಲ್ಲ ರೈತ ಕಳ್ಸ್ಕೊಡು ಆಟ ಬೇತ್ಯ ಏನ್ ಲೇಷ ಅಂತ ಯಾರು ಕುಂತು ಬಿಟ್ಟಿಯಲ್ಲ ಯಾರಿಗಂತ ಹೇಳಿ ಅವ ನನ್ ಕಷ್ಟನ ಯಾಕ್ಲೆ ಏನಾಯ್ತು ಐಶು ನನ್ ಕುಟಾಗ ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಾಳ ಜಗಾಡಾಳ ಹ್ಞೂನ್ಲೆಪ್ಪ
ನಮ್ಮಂತ ತಾಯಾರ್ ಹೊಟ್ಟಿ ಯಾಕೆ ಉರಿಸ್ತಾರನ ಇವ್ರು? ದುಡುದು ಸಾಕಿ ಮಳಿ ಅನ್ನಲ್ಲ ಬಿಸಿಲನ್ನಲ್ಲ ಎಲ್ಲ ನನ್ನಂತ ಹೆಣ್ಣಿನ ಜನ್ಮ ಯಾರಿಗೂ ಬೇಡ. ಯಾರೋ ಮಾಡಿದ ತಪ್ಪಿಗೆ ನಾ ಶಿಕ್ಷೆ ಅನ್ಭವಿಸಂಗಾಗೈತಿ. ನಮ್ಮಕ್ ಮಾಡಿದ ತಪ್ಪಿಗೆ ನಾ ಶಿಕ್ಷೆ ಅನ್ಭವಿಸಕತ್ತೀನಿ. ಎಲ್ಲಾರು ಬರ್ತಾರ ನನಗ ಅಂತಾರ. ನಮ್ಮ ಮನೆಯವರು ಸಾಕಾಗಿ ಹೋಯ್ತು ನನಗಕ್ರು. ನಾ ಬದುಕಾಕ ಹೋಗ್ಬಾರ್ದು. ಇದ ನನ್ ಸರಿಯಾದ ದಾರಿ. ಅಪ್ಪ ದೇವ್ರೇ, ನನ್ನಂತ ಜನ್ಮ ಯಾರಿಗೂ ಕೊಡ್ಬೇಡಪ್ಪ. ಏನಾಗಲ್ಲ, ಎಲ್ಲ ಸರಿ ಆಗುತ್ತಾ, ಸಮಾಧಾನ ಮಾಡ್ಕ. ಲೇ ಶಾಂತಿ, ಲೇ ಶಾಂತಿ, ನಿನ್ ಮಗಳು ಅಲ್ಲಿ ಒಳಗ ಸಾಯಕತ್ತ ಅಂತ ಊರನ್ನೆಲ್ಲರೂ ಹೊಂಟಾರ. ಬಾಲೆ ಹೋಗಣ. ಏನ್ ಹೇಳಕತ್ತಿಲ್ಲ ಅಪ್ಪ ನೀನ? ಇರಲ್ಲನ್ನ ಹೇಳಕತ್ತೀನಿ, ಬರ್ಲೆ ಹೋಗಣ. ನಡ್ರಲೇ ನಡ್ರಲೇ. ಬೇವೆ ಏನ್ ಮಾಡಕ್ತಿ ಬಿಡ. ಬಿಡಣ್ಣ ನನ್ ಕೈನ. ನಮ್ ದಿನ ಇಲ್ಲಿ ಬಿಡಣ್ಣ, ನಾ ಸಾಯ್ಬೇಕು. ಬಿಡಣ್ಣ. ಸಾಯದ ಒಂದ ಪರಿಹಾರ ಅಲ್ಲ ಜೀವನದಾಗ. ಸಾಯ್ಬೇಕು, ನನ್ ಜೀವನದಾಗ ಏನಿಲ್ಲ. ನನ್ ಕೈ ಬಿಡಣ್ಣ. ನೋಡಿ ಜೀವನ ಸಾಯದಷ್ಟೇ ಅಲ್ಲ ಪರಿಹಾರ. ಏನಾರ ಇರ್ತ ಬಾ, ಏನನ್ನೋದ್ ಹೇಳದ. ಕೈ ಬಿಡಣ್ಣ. ಇಲ್ಲಿ ಬಾ. ಸಾಯಕ್ ಒಂದ ನಿಮ್ಮ ಅಪ್ಪ ನಿಮ್ಮ ಅವ್ನ ಮಕ್ಕ ನೋಡ್ ಮೊದಲ, ಆಮೇಲೆ ಸಾಯವಂತಿ. ಸಾಯದ ಒಂದ ಇರ್ತೈತನ ಪರಿಹಾರ. ಏನ್ ಹುಚ್ಚು ಹುಡುಗಿದೀವ ನೀನು? ಬಾ ಬಾವಿ ಇಲ್ಲಿ ಬಿಡಣ್ಣ, ನನ್ ಜೀವನ ಸಾಕಾಗಿ ಹೋಯ್ತಿ. ಸಾಯ ಒಂದ ಪರಿಹಾರ ಇರಂಗಿಲ್ಲ. ಬಾ ಏನವ ನೀವು ಹುಚ್ಚಿದ್ದಂಗದ್ರಿ ನೀವು. ತಂದೆ ತಾಯಿಗೆಲ್ಲ ನೀವು ಕೈಯಾಗ ಚಿಪ್ ಕೊಟ್ಟು ಹೋಗಾರ ನೀವು. ಅಂದ್ರ ಏನ್ ನಿಂದ ಪ್ರಾಬ್ಲಮ್ ಏನೈತಿ, ನಿನ್ ಕಷ್ಟ ಏನಾಗೈತಿ ಹೇಳ, ಅದನ್ನೆಲ್ಲ ನಾ ಬಗೆಹರಿಸ್ತೇನೆ. ಊರಾಗ ಹಿರಿಯರಂತ ಎದಕ್ಕಿದೀವಿ ನಾವು? ತಂದೆ ತಾಯಿಗೆಲ್ಲ ನೀವು ಹಿಂಗ ಮೋಸ ಮಾಡೋರ್ವ. ಈಗ ಸಾಯಕ್ ಹೋಗಿದ್ದಿಲ್ಲ ಅಂತದ್ ಏನ್ ಸಮಸ್ಯೆ ಮಾಡಿ ಸಾಯ ಅಂತಂದ್ರೆ ಏನ್ ತಪ್ಪು ಮಾಡಿದಿ ಹೇಳಿ. ಈಗ ನಿನ್ ಪ್ರಾಬ್ಲಮ್ ಏನ್ ಹೇಳ, ಈಗ ನಾ ಬಗೆಹರಿಸ್ತೇನೆ. ಏನ್ ಹೇಳಿ ನಿನ್ ಪ್ರಾಬ್ಲಮ್ ಏನ್ ಮಾಡಿ ಅಂತ ತಪ್ಪು ನೀ ಸಾಯ ಅಂತದ್? ಸಾ ಒಂದ ಪರಿಹಾರ ಇರಂಗಿಲ್ಲ ಬೇ ನಿನಗ. ಹೇಳಿ ಏನ್ ತಪ್ಪು ಮಾಡಿ ಹೇಳ. ಅಣ್ಣ, ನಾ ಏನ್ ತಪ್ಪು ಮಾಡಿಲ್ಲ ಅಣ್ಣ. ನಮ್ಮಕ್ ಮಾಡಿದ ತಪ್ಪಿಗೆ ಮನೆಯವರು, ಊರನರು, ಓಣೆನರು ಎಲ್ಲಾರು ಚುಚ್ಚು ಮಾತಾಡ್ತಾರಣ್ಣ. ನನಗ ಸಾಕಾಗ್ಬಿಟ್ಟೈತಣ್ಣ. ಎಲ್ಲಾರು ಕೂಡ ಅನಸ್ಕೊಂಡು ಜೀವನನ ಬೇಸರ ಆಗೈತಣ್ಣ. ನಾ ಈ ಜೀವನದಾಗ ಯಾರಿಗೂ ಯಾವತ್ಲಿ ಎಲ್ಲಿ ಹೆದ್ರಿಲ್ಲಣ್ಣ. ನಾನು ಆಕೆ ಮಾಡಿದ ತಪ್ಪಿಗೆ ಈಗ ಹಿಂಗ್ ಶಿಕ್ಷೆ ಬದೈತ್ ನೋಡಣ್ಣ. ನಮ್ಮಕ್ಕ ಹೋದಾಗಿಂದ ನನಗೆ ಈ ತರ ನೋಡ. ಯಾರಿಗೇನು ಮಾತಾಡೋದಾಗೋಲ್ತಣ್ಣ. ನನಗ ಬರೇ ತಲೆ ತಿಗ್ಗಿಸ್ಕೊಂಡ್ ಜೀವನ ಮಾಡ್ದಂಗ ಆಗೈತಣ್ಣ. ಆಕೇನ್ ಹೋದ್ಲಣ್ಣ. ನಾವು ಊರಾಗ ಹೆಂಗ್ ತಲೆ ಎತ್ಕೊಂಡ್ ಅಡ್ಡಾಡಣ್ಣ. ಮನೆಯವ್ರಿಗೂ ನನ್ ಮ್ಯಾಲ ನಂಬಿಕೆ ಇಲ್ದಂಗ ಆಗೈತಣ್ಣ. ಇಂಥ ಜೀವನ ಇರೋದಷ್ಟಣ್ಣ, ಸತ್ರ ಏನಷ್ಟಣ್ಣ. ನಾ ಸಾಯ್ಬೇಕಂತ ನಿರ್ಧಾರ ಮಾಡ್ತೀನಣ್ಣ. ಅಯ್ಯೋ ಹುಚ್ಚಿ, ಇಷ್ಟಕ್ಕ ಸಾಕತಿ ನೀನ್? ಇದೇನ್ ದೊಡ್ಡ ವಿಷಯನ ಅಲ್ವೇ? ನಿಮ್ ಮಕ್ಕ ಹುಡೋದ್ರ ನೀ ಏನ್ ಮಾಡ್ಬೇಕು? ನೀ ಏನ್ರ ಮಾಡಿ ಏನು ತಪ್ಪು ಮಾಡಿಲ್ಲ. ಸಾಯ ಅಂತದ್ ಯಾವತ್ತು ನಿರ್ಧಾರ ಮಾಡಕ್ ಹೋಗ್ಬೇಡ. ನಿಮ್ಮ ಅಕ್ಕ ಏನೋ ಓಡಿ ಹೋಗ್ಬಿಟ್ಲ. ಊರನಾರ ಎಲ್ಲಾರು ಈಗ ನಿನಗ ಅನ್ನ ಕತ್ಬಿಟ್ರ. ಏನಂತಂದ್ರ ನೀನ ಆತರ ಹಾಕಿ ಅಂತಂದ. ನೀ ಅದನ್ನ ಪ್ರೂವ್ ಮಾಡಿ ತೋರ್ಸ್ಬೇಕಲ್ಲ. ಈಗೇನಾರ ನೀ ಸತ್ ಬಿಟ್ರ ಅದು ನಿಜ ಆಗ್ಬಿಡ್ತೈತಿ. ನೀನು ಚೆನ್ನಾಗಿ ಓದಿ ಒಂದು ನೌಕರಿ ತಗೋ. ಆಮೇಲೆ ನಿಮ್ಮ ಮೌ ತೋರಿಸ್ತವನ್ನ ಮದುವಾಗ. ಆಮೇಲೆ ನಿನಗೇನ್ ಯಾರ್ಯಾರು ಅಂದಾರ ನೋಡಿ ಒನ್ಯಾಗ, ಆಮೇಲೆ ಅವ್ರು ಬಾಯ ಬಳ್ಳಿ ಇಟ್ಕೊಂಡಂಗ ಆಕೈತಿ. ಅದನ್ನ ಬಿಟ್ಟು ನೀ ಸತ್ನೆ ಅಂದ್ರ ಹುಟ್ಟು ಬರಕೇನ್ ಹುಲ್ ಜನ ಮಾಲಿದ. ಎಷ್ಟ್ ಹೇಳಿ ಮ್ಯಾಗ ನಿನಗ ಸಾಯ್ಬೇಕ ಏನಾರ ಅನ್ಸಿತ್ತಂದ್ರ ಹೋಗ್ ಸಾಯಿ. ನಾನಂತರ ನೀನ್ ಹಿಡಿಯಂಗಿಲ್ಲ. ನನಗೇನ ನೋಡ್ವಾ, ಈಗ ಹೇಳ್ಬೇಕ ಅನ್ಸಿತ್ತ ಹೇಳೇನ್ ನಿನಗ. ಏನಂದೆ, ಒಬ್ರ ಜೀವನ ಕಾಪಾಡೋದು ನಮ್ದೊಂದ್ ಧರ್ಮ ಐತಿ. ಮನುಷ್ಯನ ಕುಲ ಏನವ, ಮಾನವನ್ ಕುಲ ಧರ್ಮ ಅದು ಕಾಪಾಡೋದು. ಆ ಕೆಲಸ ನಾ ಮಾಡಿಬಿಟ್ಟನೀಗ. ಅದ್ರ ಮೇಲೂ ನೀ ಸಾಯ್ತೀನಿ ಅನ್ನೋದ್ರ ಹೋಗಿ ಸಾಯಿ. ನಾನಂತರ ನೀನ್ ಹಿಡಿಯಲ್ಲ. ಹೆಂಗ್ ಮಾಡ್ತೀನಿ ನೋಡು, ನಿನಗ್ ಬಿಟ್ಟದ್ದು. ಸಾಯದ ಬಿಡೋದು. ಏನಪ್ಪ ಊರಿಗೆ ಬುದ್ಧಿ ಹೇಳೋದು ಇವತ್ತು ತಿನ್ನಕಂತಾನ ನೋಡ್ಲಾ ಅಂತ ಹೊರಗೆ ನೋಡಿದ್ರೆ ಬಿಲ್ಡಪ್. ಲೇ ಮಳ್ಳಿದ್ದಂಗ ಇದ್ರಲ್ಲಿ ಏನಾಗೈತೆ ಅನ್ನೋದ್ರ ಗೊತ್ತೈತೆ ಎಲ್ಲಿ ನಿಮ್ಗ? ನೀವು ಓಣೆನರೆಲ್ಲ ನೀವು ಹೇಳ್ಸ ಹುಡುಗಿ ಮಾತಾಡಿದಕ್ಕ ಹುಡುಗಿ ಇವತ್ತ ಸಾಯಕ್ ಹೋಗಿತ್ರಲೇ ಮಾಡ್ರ. ನಾನು ಹೋಗಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇವತ್ತು ಸತ್ತು ಹೋಗಂತ ಹುಡುಗಿ. ಅಲ್ಲಿ ಇವತ್ತು ನಿಮ್ ಮನ್ಯಾಗ ಏನಾರ ಹೆಣ್ಮಕ್ಳು ಹಿಂಗ್ ನೀವು ಕಾಡಿಸ್ತಿರಲ್ಲ, ಹಿಂಗ್ ಬೇರೆದವನ್ನ ಕಾಡಿಸಿ ಇದಾ ಕಷ್ಟನ ನಿನ್ ತಂಗಿ ಬಂದ್ರೆ ನೀವು ಸುಮ್ಮರ್ತಿದ್ರಲೇ. ಲೇ ಯಾವತ್ತ ಒಂದು ಹುಡುಗಿಗೆ ಆತ ಒಂದ್ ಹೆಣ್ಮಗಳಿಗೆ ಆತ ಗೌರವದಿಂದ ನೋಡ್ರಿ ನಿಮ್ನ ಎತ್ತರಕ್ಕೆ ತಾಯ. ಆ ತಾಯಿಗೆ ಹಂಗ ಗೌರವ ಕೊಡ್ತೀರ ನೋಡ, ಆ ಹುಡುಗಿಗೆ ಹಂಗ ಗೌರವ ಕೊಡೋದ್ ಕಲ್ಕರ್ರಿ. ಇವತ್ತು ಒಂದು ಹೆಣ್ಣ ಅಂದ್ರೆ ಹೆಂಗ ಹೆಣ್ಣಿಗೆ ಯಾವ ತರ ಗೌರವ ಕೊಡ್ಬೇಕನ್ನ ನಿಮ್ಗೆ ಗೊತ್ತೈತಿರ್ಲಿ. ಸತ್ತಿದ್ರೆ ಏನ್ ಮಾಡ್ತಿರ್ಲಿ ಇವತ್ತು?
ಆ ಸ್ಥಾನದಲ್ಲಿ ನಿಮ್ ತಂಗಿ ಇದ್ದದ್ರಿ ಏನ್ ಮಾಡ್ತಿದ್ರಿ? ಅದೆಲ್ಲ ನಿಮಗ್ ತಿಳಿಯಲ್ಲ ಈಗ. ನೀ ಏನ ಅಂದಿಲ್ಲ ಮೊನ್ನೆ? ನೀ ಏನ ಅಂದಿಲ್ಲ ತಮ್ಮ? ಮೊನ್ನೆ ಏನಂದಿ? ನಾವು ಶಾಲಿ ಕಲ್ತಲ್ಲ, ನಾವೇನ್ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿ ಏನದ್ರ ಅರ್ಥ? ಲೇ, ಶಾಲಿ ಕಲಿಯೋದ್ ಎದಕ್ಕ? ವಿದ್ಯಾ ಬುದ್ಧಿ ಎಲ್ಲಾ ಇರ್ಲಿ, ಹೆಣ್ಮಕ್ಳಿಗೆ ಗೌರವ ಕೊಡೋದಂತ ಹೇಳ್ಕೊಟ್ಟಿರ್ತಾರೆ. ಶಾಲ್ಯಾಗ ಇದನ್ನೆಲ್ಲ ಹೇಳ್ಕೊಡ್ತಾರ ಅಂತ ಕೇಳ್ತೀರಿ ಮತ್ತ ಇದನ್ನೆಲ್ಲ ಹೇಳ್ಕೊಡಲ್ಲ. ನೋಡಿಲಿ, ಮನುಷ್ಯನ್ ಜನ್ಮ ಇದು ಹುಟ್ಟೈತಂದ್ರ ಒಂದ್ ಹೆಣ್ಣಿಗೆ ಗೌರವ ಕೊಡೋದ್ ಕಲಿಸ್ತತಿ, ಎಲ್ಲಾ ಮಾಡಿಸ್ತತಿ. ತಂದೆ ತಾಯಿ ಎದಕ್ ಇರ್ತಾರ ನಿಮಗ? ಬುದ್ಧಿ ಹೇಳಕ್ ಇರ್ತಾರ. ಅದನ್ ಬಿಟ್ಟು ಲದ್ದಿ ತಿನ್ನಕ್ ಹೋಗ್ಬೇಡ್ರಿ. ನನಗ ಹೇಳಕತ್ತಿರ್ಲಿ ನೀವು. ಏನ್ರಿ ನಿಮ್ದ? ದೇವ್ರು ನಿಮ್ಗೇನು ಬುದ್ಧಿ ಏನು ಇಟ್ಟ ಕೊಟ್ಟನೋ ಏನ್ ಬೇರೆ ಏನಾರ ಬುದ್ಧಿ ಕೊಟ್ಟಾನ ನಿಮ್ಗ? ತಿಳ್ಕೊಬೇಕಪ್ಪ ಮಾನವ ಜನ್ಮ ಆಗಿ ಹುಟ್ಟಿದ ಮೇಲೆ. ನೀನ್ಲೇ ನೋಡಿಲಿ, ಜೀವನದಾಗ ಒಂದ್ ಹೆಣ್ಣಿಗೆ ಯಾವಾಗ ನೀ ಗೌರವ ಕೊಡ್ತೀವಿ ನೋಡ, ಅವಾಗ ನೋಡ್ಲಿ ಮಾನವನ ಜನ್ಮ ಹುಟ್ಟಿದ್ದ ಸ್ವಾರ್ಥ. ಯಾಕೆ ಈ ಮಾತು ಹೇಳಕತ್ತೇನಂದ್ರ ಇಷ್ಟೆಲ್ಲ ಹೊಡ್ಯಾಕ್ ಬಂದಿಯಲ್ಲಕ್ಕೇನ ಆಗ ಸಾಕ್ ಕಾರಣ ನೀನದಿದೆ ಗೊತ್ತ ನಿನಗ ಅದಾರ ಸಾಯಕ್ ನಾ ಕಾರಣ. ಆಕಿಗೆ ನಾ ಸಾಯ ಅಂದಿದ್ನೇನ? ಆಕಿ ಕಷ್ಟಪಟ್ಟು ಬೆಳ್ಸಿನಿ, ನಾ ಸಾಯ ಅಂತ ಯಾಕೆ ಹೇಳ ಎಪ್ಪತ್ತು ಆಕಿಗೆ? ಅಲ್ವೇ, ನೀ ಏನ್ ಸಾಯ ಅಂತ ಹೇಳಿಲ್ಲ, ಸಾಯ ಅಂತ ಹೇಳಿ ಅಂತ ನಾ ಹೇಳಿಲ್ಲ. ಆದ್ರ ನೋಡಿಲಿ, ಆ ಹುಡುಗಿ ಅಲ್ಲಿ ಅಡ್ಡಾಡ್ತಿರ್ತಾಳಲ್ಲ, ಓಣ್ಯಾಗ ಆಶ್ ಬರ್ತೈತಿ ಪಾಪ. ಎಲ್ಲಾರು ಚುಚ್ಚು ಮಾತಾಡ್ತಾರ. ಅವ್ರಿಗಂತ ನಂಬಿಕೆ ನೋಡ ನಿನ್ನ ಮಗಳ ಮ್ಯಾಗ. ನಿನಗ ನಂಬಿಕೆ ಇಲ್ಲ ಸ್ವಂತ ಹೆತ್ತ ಮಗಳ ಮ್ಯಾಗ. ಆಕೆನ ತೋಟಕ್ಕೆ ಓಡಿ ಹೋಗ್ಬಿಟ್ಲು. ಆಕಿನ ಹಿಂಗ ಮಾಡ್ತಾಳಂದ ನಿನಗೇನ್ ಗೊತ್ತೈತೆ? ಆಕೆನ್ ಮಾಡ್ತಾಳಂದ ಗ್ಯಾರಂಟಿ ಐತೆ? ಹಂಗ ಮಾಡೋದಲ್ಲ. ಆಕಿನ ಒಳ್ಳೆ ಕೆಲಸ ಮಾಡ್ಕೊಂತ ಹೊಕ್ಕಾಳ. ಅದ್ನ ತಲೆ ಗಟ್ಕ ಮೊದಲ ಹಂಗ ಮಂದಿ ಹಂಗ ನೀನ ಮಾತಾಡಿದ್ರ ಅದೇನ ಬ್ಯಾರೆದಕ್ಕೆಲ್ಲ ನಿನ್ನ ಮಗಳ ಮ್ಯಾಗ ಮೊದಲು ನಿನಗ ನಂಬಿಕೆ ಇರ್ಲಿ, ಅವಾಗ ಆಕಿ ಕರೆಕ್ಟ್ ಇರ್ತಾಳ. ನೀನ ನಂಬಿಕೆ ಇರ್ಲಿಲ್ಲ ಅಂದ್ರೆ ಕರೆಕ್ಟ್ ಇರಲ್ಲ ಯಾರ ಮಕ್ಕಳ ಮ್ಯಾಗ. ಸ್ವತಂತ್ರವಾಗಿ ಹೇಳೋದು ಕಲ್ಕಾವಟ್ಟ. ಹಂಗ ಒಬ್ರು ತಪ್ಪು ಮಾಡ್ಯಾರ ಅಂತೇಳಿ ಎಲ್ಲಾರು ಅದನ್ನ ಮಾಡಲ್ಲ. ಏನ್ರಿ ಆಕಿ ಒಬ್ಬ ಸಗಣಿ ತಿಂದಾಳಂತ ಈಗಿನ ಸಗಣಿ ತಿಂತಾಳನೆ? ಹೆಂಗೋ ನೀವು ವಯಸ್ಸಾಗೈತಿ, ತಿಳ್ಕೊಬೇಕೆಲ್ಲ. ಜೀವನ ಅಂದ್ರೆ ಏನ್ ಅನ್ನೋದು. ನಾನು ಹೇಳಿದ್ರೆ ಅವ್ರು ಕೇಳಿಲ್ರಿ. ಬಾರವ ನೀನು ಬಾ, ಬಂದ ಬಿಟ್ಟಿ. ಅಲ್ಲಿ ಬೇ ಮೊನ್ನೆಯಿಂದ ನೋಡಕತ್ತ ನಿಮ್ಮನ್ನ. ನೀವೇನ್ ಸುಟ್ಟಿದ್ರೆ ಬೇ 3 ಮಂದಿ ಮಾತಾಡಕತ್ತಿದ್ರಲ್ಲ ಮೊನ್ನೆ ಓಣ್ಯಾಗ. ಆ ಹುಡುಗಿ ಕರದ ಹೀಯಾಳಿಸಿ ಮಾತಾಡ್ತೀರಿ. ನಿಮ್ಮ ಅಕ್ಕ ಹಂಗ ಓದ್ಲಿ, ನೀನು ಹಂಗ ಹಾಕಿದಿ. ಏನ್ ಬೇ ನಿಮ್ ಮಾತುಗಳು? ಒಂದು ಹಿರಿಯರ ಶಾಸ್ತ್ರ ಹೇಳ್ಯಾರಂತ, ಏನ್ ಗೊತ್ತೈತೇನೆ? ಹೆಣ್ಣಿಗೆ ಹೆಣ್ಣ ಶತ್ರು ಅಂತ. ಇವತ್ತ ಅದನ್ನ ನೀವು ಪ್ರೂವ್ ಮಾಡಕತ್ತೀರಿ ಎಲ್ಲಾರ. ನೋಡಿಲಿ, ಹೆಣ್ಣಿಗೆ ಹೆಣ್ಣ ಶತ್ರು ಆಗಬಾಡ್ರಿ. ಹೆಣ್ಣಿಗೆ ಹೆಣ್ಣು ಯಾವತ್ಲ ಆಸರಾಗ್ರಿ, ಅಂದ್ರ ಜೀವನ ಆಕೈತಿ. ಅದನ್ನ ಬಿಟ್ಟು ಹೆಣ್ಣಿಗೆ ಹೆಣ್ಣ ಶತ್ರು ನೋಡಿಲಿ. ಇವತ್ತು ಒಬ್ರು ಕಷ್ಟ ಕಾಲದಾಗದಾರಂದ್ರ ಅವ್ರ ಮುಳುಗಸಕ್ ಹೋಗ್ಬೇಡ್ರಿ. ನಿಮ್ಮ ಕೈಲಿ ಆತ ಆಕಿಗೆ 2 ಬುದ್ಧಿ ಮಾತು ಸಹಾಯ ಮಾಡಿ. ನಿಮ್ ಕೈಲಿ ಅಲ್ಲಂದ್ರೆ ಬೇರೆದವ್ರಿಗೆ ಹೇಳ್ರಿ ಸಹಾಯ ಮಾಡಕ, ಅವ್ರು ಮಾಡ್ತಾರ. ಅದನ್ನ ಬಿಟ್ಟು ನೀವು ನೋಡ್ಲಿ, ಹೆಣ್ಮಕ್ಳದ್ ಯಾವತ್ಲು ಬುದ್ಧಿ ಮಣಕಾಲ್ ಕೆಳಗಂತಾರಲ್ಲ, ಅದನ್ನ ಯಾವತ್ತು ಮಾಡ್ಬೇಡ್ರಿ. ಮಣಕಾಲ್ ಮೇಲೆ ಇರ್ಬೇಕು ಆ ಬುದ್ಧಿ. ಅದನ್ನ ತೋರ್ಸಿ ಇವತ್ತು ಪ್ರೂವ್ ಮಾಡಿ ತೋರಿಸ್ರಿ. ಅಂದ್ರ ಮಾತ್ರ ಜೀವನ ಸ್ವಾರ್ಥಕ ಆಕೈತಿ. ಇವತ್ ನಿಮ್ ಮಗಳು ಬೇರೆ ಅಲ್ಲ, ಈಕಿ ಮಗಳು ಬೇರೆ ಅಲ್ಲ. ಎಂತ ಚಂದ ಬಂದ್ರಿ ಈಗ, ಶಾಂತವ ಅಂತ ಹೇಳಿ ಅದನ್ನ ತಿಳ್ಕೊಂಡು ಜೀವನ ಮಾಡ್ಕೊಂಡು ನಡೆಯೋದ್ ಕಲೀರಿ. ಅಂದ್ರ ನಿಮ್ ಜೀವನ ಸ್ವಾರ್ಥಕ ಆಕೈತಿ. ನಡಿತೀರ ನಿಂಗ ಹೋಗ್ಕಿರಿ ಚಂದಾಗ ಒಂದಿಟ್ಟು ನೋಡ್ಲಿ, ಯಾರ ಕಷ್ಟ ಬರ್ಲಿ ಇವತ್ತಿನ ಕಾಲದಾಗ ಅವ್ರು ಸಹಾಯ ಮಾಡೋದ್ ಕಲೀರಿ. ಇಲ್ಲ 4 ಮಂದಿ 4 ಒಳ್ಳೆ ಮಾತು ಬುದ್ಧಿ ಹೇಳ್ರಿ, ಅಂದ್ರ ಅವ್ರು ತಿಳ್ಕೊಂತಾರ. ಹೇಳ್ಸಿ ಯಾವತ್ತು ಮಾತಾಡ್ಬೇಡ್ರಿ. ಒಬ್ರು ನೀರ ಮುಡ್ಗಾಕತ್ತೀರಿ ಅಂತ ಹೇಳಿ ಹೋಗಿ ಇನ್ನೊಂದ್ ಸ್ವಲ್ಪ ಕೈಲಿಂಗ್ ಹತ್ಕದಲ್ಲ, ಎಬ್ಬಿಸ್ಕೊಂಡ್ ಬರೋದ್ ಕಲೀರಿ. ಯಾರೋ ಒಬ್ರು ತಪ್ಪು ಮಾಡ್ಯಾರ ಅಂತ ಹೇಳಿ ಎಲ್ಲಾರು ತಪ್ಪು ಮಾಡಂಗಿಲ್ಲ. ಯಾರೋ ಒಬ್ರು ತಪ್ಪು ಮಾಡಿರ್ತಾರ, ಅದನ್ನ ಎಲ್ಲಾರ ಬಗ್ಗೆ ಕುಗ್ಗಿ ಕುಂದ್ರಸೋದು ತಪ್ಪಾಕೈತಿ. ಇವತ್ತಿನ ಕಾಲದಾಗ ಯಾರಿಗೆ ಒಂದು ತಪ್ಪು ಮಾಡ್ಯಾರ ಅಂತ ಹೇಳಿ ಹೇಳ್ಸಿ ಮಾತಾಡೋದು ಬಿಡ್ರಿ. ಹೇಳ್ಸಿ ಮಾತಾಡೋ ಬದ್ಲಿ ಹೇಳಿದ್ರಲ್ಲಿ ನಿಮ್ಗೆ ಅದನ್ನ ಏನಪ್ಪಾ ಅಂದ್ರ ಒಬ್ರಿಗೆ ಸಹಾಯ ಮಾಡಿ ಒಳ್ಳೆ 2 ಮಾತುಗಳನ್ನ ಬುದ್ಧಿ ಹೇಳಿ ಬರೋದ್ ಕಲೀರಿ. ಅಂದ್ರ ಮಾತ್ರ ಒಬ್ಬರಿಗೆ ಜೀವನ ಚಲೋ ಇರ್ತೈತಿ. ಅದನ್ನ ಬಿಟ್ಟು ನೀವು ಹಂಗಾತು ಹಿಂಗಾತು ಇದನ್ನೆಲ್ಲ ಬಿಡ್ರಿ. ಚೊಲತ್ನ್ಯಾಂಗ ಜೀವನ ನಡೆಸ್ಕೊಂಡ್ ಹೋಗ್ರಿ. JP ಲ್ಯಾಂಪ್ ಯೂಟ್ಯೂಬ್ ಚಾನಲ್ ಇಂದ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ, ನಮ್ಮ ಈ ಹಳ್ಳಿ ಕಡೆ ಆಯ್ತು, ಸಿಟಿ ಕಡೆ ಆಯ್ತು, ಎಲ್ಲಾ ಕಡೆ ಒಂದೇ ಐತಿ. ಈ ಘಟನೆಗಳ ಎಲ್ಲಾ ಕಡೆ ನಡೆಯಕತ್ತಾವ ಈಗಿನ ಕಾಲದೊಳಗ. ಯಾವತ್ತು ತಂದೆ ತಾಯಿಗೆ ಬೆಲೆ ಕೊಟ್ಟು ಬದುಕ್ರಿ. ಅದನ್ ಬಿಟ್ಟು ತಂದೆ ತಾಯಿಗೆ ವಿರುದ್ಧವಾಗಿ ಯಾವತ್ತು ನಡೆಯಕ್ ಹೋಗ್ಬೇಡ್ರಿ. ಆಮೇಲೆ ಮಾಡ್ಯಾರ ಅಂತೇಳಿ ಒಬ್ರು ತಪ್ಪು ಮಾಡ್ಯಾರ ಅಂತೇಳಿ ಇನ್ನೊಬ್ಬ ಹಿಂದದನ್ ಅಂತೇಳಿ ಅವ್ನ ಮ್ಯಾಗ ಒತ್ತಡ ಯಾವತ್ತು ಹಾಕಕ್ ಹೋಗ್ಬೇಡ್ರಿ. ಮತ್ತೆ ಒಳ್ಳೆ ಬಾಜು ಮನೆ ಇರ್ತಾರ ಹೀಯಾಳ್ಸ್ ಮಾಡೋದು, ಹಂಗ್ ಮಾತಾಡೋದು, ಹಿಂಗ್ ಮಾತಾಡೋದು ಯಾವತ್ತು ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಆದಷ್ಟು ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿ ಒಳ್ಳೆತನ ಹೇಳಿ, ಒಳ್ಳೆತನ ಬದುಕ್ರಿ ಅಂತ ಹೇಳಿ ಈ ವಿಡಿಯೋ ಒಳಗ ನಾವು ಸಂದೇಶ ತಿಳಿಸಿವಿ. ಹಂಗ ಈ ವಿಡಿಯೋನ ಚೆನ್ನಾಗಿ ಮೂಡಿ ಒಂದು ಕಥೆ ಬರೆದಿರ್ತಕ್ಕಂಥ ನಮ್ಮ ಡೈರೆಕ್ಟರ್ ಆದಂತ ಬಿರುಗು ತೋಟದವ್ರಿಗೆ ಒಂದು ದೊಡ್ಡ ನಮಸ್ಕಾರಗಳು. ಈ ವಿಡಿಯೋಕ್ಕ ಅವರ ಕಾರಣ. ಈ
ಒಂದು ಉದ್ದೇಶ ಇಟ್ಕೊಂಡು ಬರ್ಯಾಕನ ಅವರ ಕಾರಣ ಅದಾರ. ಹಂಗ ಈ ನಮ್ ಸಣ್ಣ ಹುಡುಗರು ಅದಾರ, ಸಣ್ಣ ಕಲಾವಿದರು ಅದಾರ, ಒಳ್ಳೆ ಪ್ರತಿಭಾವಂತರ ಅದಾರ ನಮ್ಮ ಉತ್ತರ ಕರ್ನಾಟಕದೊಳಗ. ದಯವಿಟ್ಟು ಇವ್ರೇನಾರ ಒಂದು ತಪ್ಪು ಮಾಡಿದ್ರ ಇಲ್ಲ ನಾವೇನಾರ ತಪ್ಪು ಮಾತಾಡಿದ್ರ ದಯವಿಟ್ಟು ಅದನ್ನ ಯಾವತ್ತು ನೀವು ಸಿಟ್ಟಿಗೆ ತಗೋಬೇಡ್ರಿ. ನಾವೆಲ್ಲಾ ಮಾಡಿರೋದು ಮನರಂಜನೆಗೋಸ್ಕರ ಮಾಡಿರ್ತೀವಿ. ಅದಕ್ಕ ಏನಾರ ತಪ್ಪಿದ್ರ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ತಿಳಿಸ್ರಿ. ಇಷ್ಟ ಆದ್ರೆ ಶೇರ್ ಮಾಡೋದಂತೂ ಮರ್ಯಾಕ್ ಹೋಗ್ಬಿಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಕರ್ನಾಟಕ.